ಹಿಂದೂ ಧರ್ಮ ಅಂದರೆ ಏನು ಹೇಳುವುದರ ಬಗ್ಗೆ ಬಿಜೆಪಿಯವರ ನವ ಹಿಂದುತ್ವ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತಂದರೆ ನಮಗೆ ನೈಜ ಹಿಂದೂಗಳಿಗೆ ಕನ್ಫ್ಯೂಸು, ಗೊಂದಲ. ಕೊನೆಗೆ ಈ ಹಿಂದೂ ಧರ್ಮದ ಮೂಲ ವೇದ ಉಪನಿಷತ್. ಆ ವೇದ ಮಂತ್ರಗಳು ಸೃಷ್ಟಿಯಾದದ್ದು ದೃಷ್ಟಾರರಿಂದ. ಅಂದರೆ ಹಿಂದೂ ಧರ್ಮ ಏನು ಅಂತಂದರೆ ದೃಷ್ಟಾರರು ಹೇಳಿದ್ದು ಉಪನಿಷತ್ತಿನಲ್ಲಿ. ಅವರು ತಪಸ್ಸು ಮಾಡಿ ವೇದಗಳ ಮಂತ್ರಗಳನ್ನು ನಮಗೆ ಕೊಟ್ಟದ್ದು. ಅವರು ಏನಾದರೂ ಬಂದರೆ ಇವರ ಹಿಂದುತ್ವದ ಎದುರಿಗೆ ನೈಜ ಹಿಂದೂ ಧರ್ಮ ಏನು ಅಂತೇಳಿ ಅವರಿಗೂ ಗೊಂದಲ ಆಗಬಹುದು. ಸ್ವತಃ ದೇವರೇ ಬಂದರೂ ಅವರಿಗೆ ಗೊಂದಲ ಆಗಬಹುದು. ಅದೇ ನಾವು ಹೇಳಿದ್ದ ಹಿಂದೂ ಧರ್ಮ ಆ ಲೆವೆಲ್ಗೆ ಇವತ್ತು ನವ ಹಿಂದುತ್ವ ಹೋಗ್ತಾ ಇದೆ ಚಳವಳಿ. ಇವರು ಒಂದು ಮಾತು ಹೇಳಿದರು, ಈ ರಾಜಕಾರಣಕ್ಕೆ ಬಿಜೆಪಿಯವರು ಹಿಂದೂ ಧರ್ಮವನ್ನು ನವ ಹಿಂದುತ್ವದ ಹೆಸರಿನಲ್ಲಿ ಬಳಕೆ ಮಾಡಿಕೊಂಡು ಇಡೀ ದೇಶದ ಉದ್ದಗಲಕ್ಕೆ ರಾಜಕೀಯ ಪ್ರಾರಂಭ ಮಾಡಿತ್ತು. ಒಂದು ಕಡೆ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಹೇಳಿ, ಯಾಕಂದ್ರೆ ಹೇಳಲೇಬೇಕಲ್ಲ, ಹೇಳದಿದ್ರೆ ಜನ ಹಿಂದೂ ಕಾಂಗ್ರೆಸ್ಸಿಗೆ ವಿರೋಧಿ ಆಗುತ್ತಿಲ್ಲ. ಅದಕ್ಕೆ ಕಾಂಗ್ರೆಸ್ನವರು ಹಿಂದೂ ವಿರೋಧಿ ಅಂತ ಒಂದು ಸೈಡ್ ಮಾಡಿಟ್ರು. ನಮ್ಮದು ಹಿಂದುತ್ವ, ನಮ್ಮದು ಹಿಂದೂ ರಕ್ಷಣೆ ಅಂತೇಳಿ ಶುರು ಮಾಡಿದ್ರು. ಜನರು ಕೂಡ ಹೌದಾ ಅಂತೇಳಿ ಅವರಿಂದ ಹೋದರು. ಈಗ ನಾನು ಕೇಳುದು ಒಂದು ದೇವಸ್ಥಾನದ ಅಭಿವೃದ್ಧಿಯ ವಿಷಯ. ದೇವಸ್ಥಾನದ ಜಾಗದಲ್ಲಿ ನನಗೆ ಇಲ್ಲಿ ತಿಳ್ಕೊಂಡ ಪ್ರಕಾರ ಮೊದಲು ರೈ ಅಂತವರು ಯಾರೋ ಅಧ್ಯಕ್ಷರಿದ್ರು, ಎಂಥದ್ದು ಹೆಸರು, ಜಗನ್ನಾಥ ರೈ. ಆಗ ಕ್ರೈಸ್ತರದ್ದು ಜಾಗ ಇತ್ತು ಅಲ್ಲಿ, ಎಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆ ಕ್ರೈಸ್ತರ ಜಾಗವನ್ನು ಅವರು ಒಪ್ಪಿಸಿ ಕ್ರೈಸ್ತರು ವಾಪಸ್ ಕೊಡ್ತಾರೆ. ಯಾರು ಕೊಡ್ತಾರೆ? ಅವ್ರು ಯಾರು? ನಮ್ಮ ಬನ್ನೂರು ಯಾರು? ಹಿಂದುವ? ಇದು ವ್ಯತ್ಯಾಸ ನೋಡಿ, ಇದು ಹಿಂದುತ್ವ ಬಿಜೆಪಿದು. ನಮ್ಮ ಅನೇಕ ದೇವಸ್ಥಾನಗಳಿಗೆ ಕ್ರೈಸ್ತರು ಭೂಮಿ ಇದಕ್ಕೆ ಅನೇಕ ತಗೊಳ್ಳೋದಾಕೆ ಇಲ್ಲೇ ಉಂಟಲ್ಲ ಉದಾಹರಣೆ. ರಾಜೇಶ್ ಬನ್ನೂರು ಒಬ್ಬ ಹಿಂದೂವಾಗಿ ಹಿಂದೂ ನಾಯಕ ಅಂತೇಳಿ ರಾಜಕಾರಣಕ್ಕೆ ಬಂದವರು ತಾವೇ ಬಿಟ್ಟು ಕೊಡಬೇಕಿತ್ತಮ್ಮ. ಈಗ ಅದರಲ್ಲಿ ತುಂಬ ನಾನು ಎಲ್ಲ ಕೇಳಿದೆ, ತುಂಬ ಪಾಪದವರಪ್ಪ, ಏಕಾಏಕಿ ಮನೆ ಬಿಡಿಸಿಬಿಟ್ರೆ ಅವ್ರು ಎಲ್ಲಿಗೆ ಹೋಗಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿದ್ದೀರಾ ಅಂತೇಳಿ ನಾನು ಪೂರ್ಣೇಶ್ವರಿಗೆ ಮೆಸೇಜ್ ಕೊಟ್ಟೆ. ಯಾಕೆಂದರೆ ನನಗೂ ಕ್ಲಾರಿಟಿ ಬೇಕಲ್ಲ ಬಂದು ಭಾಷಣ ಮಾಡುವಾಗ. ದೇವರ ಹೆಸರಿನಲ್ಲಿ ಯಾರೋ ಪಾಪದವರನ್ನು ತೆಗೆದು ರೋಡಲ್ಲಿ ನಿಲ್ಲಿಸ್ಲಿಕ್ಕೆ ಆಗ್ತದ? ನಾನು ಒಪ್ಪುದಿಲ್ಲ, ಯಾರೂ ಒಪ್ಪುದಿಲ್ಲ, ನಮ್ಮ ಶಾಸಕರು ಒಪ್ಪುದಿಲ್ಲ. ಶಾಸಕರು ಅವರಿಗೆ ದುಡ್ಡು ಕೊಟ್ಟಿದ್ದಾರೆ, ಸೈಟ್ ಕೊಡ್ತೇನೆ ಹೇಳಿದ್ದಾರೆ, ಆಯ್ತಲ್ಲ. ಇವತ್ತು ಇಡೀ ದೇಶದಲ್ಲಿ, ಅದರಲ್ಲಿಯೂ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳ ಜಾಗವು ಮುಸ್ಲಿಮರಿಗೆ ಹೋಗ್ತಾ ಉಂಟು, ಎದ್ದೇಳು ಹಿಂದೂ ಅಂತ ಘೋಷಣೆ ಕೂಗುದು ಯಾರು? ಅವರ ನನಗೆ MLC ಹೆಸರು ನೆನಪಿಲ್ಲ, ಕಿಶೋರ್, ಸನ್ಮಾನ್ಯ ಕಿಶೋರ್ ಅವರೇ, ಏನು ಟ್ರೋಲ್ ಮಾಡಿದಿರಿ, ಎಲ್ಲ ಜಾಗ ಹೋಯ್ತು, ಎದ್ದೇಳು ಹಿಂದೂ. ಇದೇನು ಕತೆ ನಿಮ್ದು? ಇಲ್ಲಿದ್ದ ನಿಮ್ಮ ಹಿಂದುವೇ ಎದ್ದೇಳುವುದಿಲ್ಲಲ್ಲ ಜಾಗದಿಂದ. ಅದಕ್ಕೆ ಹೇಳುದು, ಎಲ್ಲ ದೇವಸ್ಥಾನದಲ್ಲಿ ಇರುವ ಬಿಜೆಪಿಯ ಹಿಂದೂಗಳೇ ಎದ್ದೇಳಿ ಬನ್ನಿ ಹೊರಗೆ. ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಬಿಡಿಯಪ್ಪ, ಆಮೇಲೆ ಹಿಂದೂಗಳು ಹೇಳ್ತಾರ ಬಿಡ್ತಾರ, ಅದು ಮತ್ತೆ. ನೀವು ಹಿಂದೂಗಳು ನಿಮ್ಮ ಬಿಜೆಪಿ ಹಿಂದೂಗಳೇ ಕೂತಿದಾರಲ್ಲ ಅಲ್ಲಿ, ಅವರೇ ನೆಪಿಸುದು ಯಾರು? ಸೌತಡ್ಕ ದೇವಸ್ಥಾನಕ್ಕೆ ಹೋಗಿದ್ದೆ ಇತ್ತೀಚೆಗೆ ನಾನು, ನಿಮ್ಗೆಲ್ರಿಗೂ ಗೊತ್ತಿದೆ ಅದು ಪ್ರಕರಣ. ಅಲ್ಲಿಯೂ ಕೂಡ ಪ್ರಭಾಕರ ಭಟ್ರುಗಳ ಹಿಂದೂಗಳೇ, ನಾ ಬಿಜೆಪಿ ಹಿಂದೂಗಳೇ ಹೇಳಿ ಕರೆಯುದು. ಯಾಕಂದ್ರೆ ಬೇರೆ ಹಿಂದೂಗಳು ಬೇರೆ ಇತ್ತ, ಸಮಸ್ತ ಹಿಂದೂ ಸಮಾಜ ಅಲ್ಲ, ಇದು ಬಿಜೆಪಿ ಹಿಂದೂಗಳು, ಪರಿವಾರದ ಹಿಂದೂಗಳು. ಸೌತಡ್ಕ ದೇವಸ್ಥಾನದಲ್ಲಿ ಹೋಗಿರು ಟೆಂಟ್ ಹೊಡೆದಲ್ಲ ಮಾರ್ರೆ, ಒಂದಲ್ಲ ಎರಡಲ್ಲ, 2-3 ಎಕರೆ ಅದನ್ನು ತಗೊಂಡು ಅದನ್ನು ಟ್ರಸ್ಟ್ ಮಾಡಿ, ಆ ದೇವಸ್ಥಾನದ ದುಡ್ಡೆಲ್ಲ ಟ್ರಸ್ಟಿಗೆ ಹೋಗುವಾಗೆ ಮಾಡಿ. ಈಗ ನೋಡಿ, ಅಲ್ಲಿ ಹೋಗಿ ಸರ್ವೆ ಮಾಡುವಾಗ ಅದರಲ್ಲಿ ಅರ್ಧ ಸರ್ಕಾರಿ ಜಾಗ, ದೇವಸ್ಥಾನದ ಜಾಗ ಈಗ ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನ, ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಕಡೆ ನಾನು ಅವತ್ತು ಹೇಳಿದ್ದೆ, ಕರಾವಳಿ ಭಾಗದ ಎಲ್ಲ ಹಿಂದೂ ದೇವಸ್ಥಾನಗಳ ಜಾಗಗಳ ಏನು ದಾಖಲೆ ಪತ್ರ ತನಿಖೆ ಆಗಬೇಕು, ಅಲ್ಲಿ ಮಲಗಿರ್ತಕ್ಕಂಥ ಬಿಜೆಪಿ ಹಿಂದೂಗಳನ್ನೇ ಎಬ್ಬಿಸಬೇಕು. ಟೆಂಟ್ ಹೊಡೆದು ಕೂತಿದ್ದಾರೆ. ಒಂದು ದೇವಸ್ಥಾನದ ಜಾಗ ಇವತ್ತು 2 ಲಕ್ಷ ರೂಪಾಯಿ ಅಲ್ಲಿ ಇದಕ್ಕೆ ಏನು ದೊಡ್ಡ ತೋಡು ಮಾಡಲಿಕ್ಕೆ ಅಂತಾನೆ ಬಂದಿದೆ ಅಂತ ತಿಳ್ಕೊಂಡೆ. 2 ಕೋಟಿ ಅದು ಮಾಡಬೇಕಂದ್ರೆ ಈ ಮನೆ ಶಿಫ್ಟ್ ಆಗಬೇಕು, ಅವರಿಗೆ ವ್ಯವಸ್ಥೆ ಮಾಡಿ ಕೊಡ್ತೇವೆ ಹೇಳುವಾಗ, ಆಯ್ತಪ್ಪ ನಾವು ಹಿಂದೂಗಳು ನಾವು ಹೊರಗೆ ಬರ್ತೇವೆ ಅಂತ ಹೇಳಬೇಕ ತಾನೆ. ಇವತ್ತು ಬಿಜೆಪಿಯವರ ಹಿಂದುತ್ವವೇ ಇದು. ಏನು
ಅಶೋಕ್ ಕುಮಾರ್ ರೈ ಅವರು ಇವತ್ತಿಲ್ಲ, ಇದ್ರೆ ಅವ್ರ ಎದುರಿಗೆ ಹೇಳ್ತಿದ್ದೆ, ಅವರು ತಪ್ಪು ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಬಂದರು. ನಾನು ಅವರ ವಿಡಿಯೋ ಎಲ್ಲ ನೋಡ್ತೇನೆ. ಬಂದವರಿಗೆಲ್ಲ ಎಂಥದ್ದು ಅಕ್ರಮ ಸಕ್ರಮ ಮಾಡಿ ಕೊಡೋದು, ರೇಷನ್ ಕಾರ್ಡು, ಅಧಿಕಾರಿಗಳಿಗೆ ಬೈಯುವುದು, ನನ್ನ ಹೆಸರು ಹೇಳಿ ಲಂಚ ತಗೊಳ್ಬೇಡ ಹೇಳಿ, ಅದು ಮಾಡಿಕೊಂಡು ಅವರು ಇರಬೇಕಿತ್ತು. ದೇವಸ್ಥಾನದ ವಿಷಯಕ್ಕೆ, ಅಭಿವೃದ್ಧಿಗೆ ಕಾಂಗ್ರೆಸ್ನವರು ಹೋಗಬಾರದು ಅನ್ನೋದು BJPಯ ಸಂಕಲ್ಪ. ಯಾಕೆ ಹೇಳಿ? ಅವರಲ್ಲಿ ಟೆಂಟ್ ಹೊಡೆದು ಕೂತಿದ್ದಾರೆ. ನಾವು ದೇವಸ್ಥಾನಗಳ ಅಭಿವೃದ್ಧಿಗೆ ಹೋದರೆ ಅವರಿಗೆ ಬೇರೆ ಎಂಥದ್ದು ಇಲ್ಲ, ಅವರಿಗೆ ಗೋಣಿ ಚೀಲವೂ ಇಲ್ಲ, ಪ್ಲಾಸ್ಟಿಕ್ ತೊಟ್ಟೆ ಇರುವುದು. ಧರ್ಮದ ಹೆಸರಿನಲ್ಲಿ ಯಾರಾದರೂ ಈ ದೇಶದಲ್ಲಿ ಕೆಲಸ ಮಾಡುವವರನ್ನ BJP ಒಪ್ಪುವುದಿಲ್ಲ, ಸಂಘ ಪರಿವಾರ ಒಪ್ಪುವುದಿಲ್ಲ. ಅವರ ಅಪೇಕ್ಷೆ ಏನು ಅಂತಂದ್ರೆ ಪ್ರತಿಯೊಂದು ಹಿಂದೂ ಸಂಘಟನೆ ತನ್ನ ಅಡಿಯಲ್ಲಿ ಇರಬೇಕು, ಪ್ರತಿಯೊಬ್ಬ ಹಿಂದುತ್ವದ ಬಗ್ಗೆ ಮಾತನಾಡುವವ ತನ್ನ ಅಡಿಯಲ್ಲಿ ಇರಬೇಕು. ಸ್ವತಂತ್ರವಾಗಿ ಒಬ್ಬ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಸ್ವತಂತ್ರವಾಗಿ ಒಬ್ಬ ಹಿಂದೂ ಸಂಘಟನೆ ಮಾಡಲಿಕ್ಕಿಲ್ಲ, ಸ್ವತಂತ್ರವಾಗಿ ನಮ್ಮ ಅಶೋಕ್ ಕುಮಾರ್ ರೈ ಅವರು ಶಾಸಕರು ಹಾಗೆ ಹಿಂದೂ ಧರ್ಮದ ಕೆಲಸ, ದೇವಸ್ಥಾನದ ಕೆಲಸ ಮಾಡಬಾರ್ದು ಅಂತ. ಅದು ಅವರಿಗೆ ಬೇಜಾರು, ಅದು ಅವರಿಗೆ ಸಿಟ್ಟು. ಇಲ್ಲಿ ಪುತ್ತೂರು ಸುಳ್ಯದಲ್ಲಿ ಅವರು ಬದುಕಿದ್ದ ಹಿಂದುತ್ವದ ಆಧಾರದ ಮೇಲೆ ಅವರ ರಾಜಕಾರಣ. ನೀವು ಹೋಗಿ ಹೋಗಿ ಅವರ ಹೊಟ್ಟೆಗೆ ಕಲ್ಲು ಹೊಡೆದ್ರೆ ಅವರು ಬಿಡ್ತಾರ ಮಾರ್ರ. ಈ ಜನ ಒಂದಷ್ಟು ಉಪದ್ರ ಮಾಡ್ತಾ ಉಂಟು. ಅದರೊಟ್ಟಿಗೆ ಈಗ ಅಶೋಕ್ ಕುಮಾರ್ ರೈ ಅವರು ಸೇರಿದ್ರೆ ಅವ್ರು ಎಂತ ಉಣ್ಣೋದು? ಅವರ ಊಟವೇ ಅದು ಹಿಂದುತ್ವ, ವ್ಯಾಪಾರ. ಇವರ ಹಿಂದುತ್ವ ಹೇಗಿದೆ ಅಂತಂದ್ರೆ, ಈ ದೇಶದಲ್ಲಿ ಅವರಿಗೆ ನೈಜ ಹಿಂದೂ ಧರ್ಮದ ವೇದ ಉಪನಿಷತ್ತು ನಮ್ಮ ಮೂಲ, ಅದು ಅದರ ನಂತರ ಬಂದಂಥ ಹಲವಾರು ಆರಾಧನಾ ಪದ್ಧತಿಗಳಿದೆ, ಬೇರೆ ಬೇರೆ ಇದೆ. ಹೋಮ ಹವನ ಮಾತ್ರ ಅಲ್ಲ, ಹೋಮ ಹವನದ ಜೊತೆಗೆ ಪೌರಾಣಿಕ ಕಾಲದಲ್ಲಿ ಬಂದ ಆಚರಣೆಗಳು, ಸಾಂಸ್ಕೃತಿಕವಾಗಿ ಬಂದಂಥ ಆಚರಣೆಗಳು, ದ್ರಾವಿಡ ಪರಂಪರೆಯಲ್ಲಿ ಬಂದಂಥ ಆಚರಣೆಗಳು, ನಾಗಾರಾಧನೆ, ಭೂತಾರಾಧನೆ, ದೈವಾರಾಧನೆ, ಇವೆಲ್ಲವೂ ಬೇರೆ ಬೇರೆಯ ಭಿನ್ನ ವಿಭಿನ್ನ ಆರಾಧನಾ ಪದ್ಧತಿಗಳು. ಅವರಿಗೆ ಈ ಆರಾಧನೆಯ ಬಗ್ಗೆಯೂ ಮಾಹಿತಿ ಇಲ್ಲ. ಅವರಿಗೆ ಹಿಂದೂ ಧರ್ಮದ ವೇದಾಂತ, ಆಧ್ಯಾತ್ಮದ ಬಗ್ಗೆಯೂ ಗೊತ್ತಿಲ್ಲ. ಆಧ್ಯಾತ್ಮವೂ ಗೊತ್ತಿಲ್ಲ, ಆರಾಧನೆಯ ಅರ್ಥವೂ ಗೊತ್ತಿಲ್ಲ. ಅವರಿಗೆ ಗೊತ್ತಿರುವುದೇನು? ಚುನಾವಣೆ ಬರುವಾಗ 2 ಹೆಣ ಬೆಳೆಸುವುದು, ನಮ್ಮ ಹಿಂದುತ್ವ, ಎಂಚ ನಮ್ಮ ಹಿಂದುತ್ವ, ನಮ್ಮ ಜನ ಕಲ್ಪೋದು, ಓಟು ಕಲ್ಪೋದು. ಇದು ರೂಢಿಯಾಗಿದೆ. ಏನು ಹೇಳಿ, ಇದು ಒಂದು ರೀತಿಯ ಟ್ರೆಂಡ್, ರೂಢಿ ಸೆಟ್ ಆಗಿದೆ. ಈ ಮೈಂಡ್ ಸೆಟ್ ಈಗ ಹೊರಗೆ ಬರ್ತಾ ಉಂಟು. ಈಗ ನಾನು ಕೇಳ್ತೇನೆ, ಅಯೋಧ್ಯೆಯ ಕಾರಿಡಾರ್ ಮಾಡಲಿಕ್ಕೆ 3,000 ಮನೆ ಮತ್ತು ದೇವಸ್ಥಾನಗಳನ್ನ BJP ಸರ್ಕಾರ ತೆಗಿಲಿಲ್ಲ. ದೇವಸ್ಥಾನ ಮಾಡಬೇಕು, ದೇವಸ್ಥಾನದ ಜಾಗೆ ಪ್ರೈವೇಟ್ನವರಿದ್ರೆ ಅವರಿಗೆ ಪರಿಹಾರ ಕೊಡಬೇಕು, ಮಾಡಲಿಲ್ಲ. ಕಾಶಿ ಕಾರಿಡಾರು ಮತ್ತು ಅಯೋಧ್ಯೆ ಕಾರಿಡಾರಲ್ಲಿ ಮಾಡಿದ್ದಾರೆ. ಅದು ಬಿಡಿಯಪ್ಪ, ಯಡಿಯೂರಪ್ಪನವರ ಸರ್ಕಾರ ಇರುವಾಗ, ಇಫ್ ಐ ಆಮ್ ನಾಟ್ ರಾಂಗ್, ಮೈಸೂರಿನಲ್ಲಿ ಒಂದು ದೇವಸ್ಥಾನವನ್ನ ರಾತ್ರಿ ಆಂಜನೇಯ ದೇವಸ್ಥಾನವನ್ನ ಕೆಡಗಿದಾರಲ್ಲ ಇದೇ BJP ಅವರು. ದೇವಸ್ಥಾನ ಕೆಡಗಿತ್ತು. ಇಲ್ಲಿ ದೇವಸ್ಥಾನ ಕೆಡಗುವಾಗ ನಮ್ಮ ನಳಿನ್ ಕುಮಾರ್ ಕಟೀಲು, ಕಿಶೋರ್ ಅವರಿಗೆ ಬೇಜಾರಾಗಲಿಲ್ಲ. ದೇವಸ್ಥಾನದ ಒಳಗೆ BJPಯ ಕಾರ್ಯಕರ್ತನನ್ನು ಎಬ್ಬಿಸಿದ್ದಕ್ಕೆ ಬೇಜಾರಾಯ್ತು. ಇದು ಅವರ ಹಿಂದುತ್ವ, ಇದು ಅವರ ಹಿಂದುತ್ವ. ನಾವು ಅರ್ಥ ಮಾಡಿಕೊಳ್ಬೇಕು. ಈ ಹಿಂದೂ ಧರ್ಮವನ್ನ, ಹಿಂದುತ್ವ, ನವ ಹಿಂದುತ್ವದ ಶಬ್ದದ ಜೊತೆಗೆ ಜೋಡಣೆ ಮಾಡಿಕೊಂಡು ಜನರನ್ನ ಮತ್ತೆ ಮತ್ತೆ ಭಂಗ ಮಾಡುದು. ಹಿಂದೂ ಧರ್ಮದ ಆಳ ಅಗಲ ಇವರಿಗೆ ಯಾರಿಗೂ ಗೊತ್ತಿಲ್ಲ. ನೋಡ, ದಮ್ಮಿದ್ರೆ ಅವ್ರು ಯಾರು ಶಾಸಕರು, ಕಿಶೋರ್ ಅವರು ಬರಲಿ ನೋಡ, ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿಗೆ ಚಪ್ಪರ ಹಾಕಿ ನಾನು ಬರ್ತೇನೆ. ಹಿಂದೂ ಧರ್ಮದ ಬಗ್ಗೆ ಅವರು ನನ್ನ ಸವಾಲನ್ನು ಸ್ವೀಕರಿಸಬೇಕು. ಹಿಂದೂ ಧರ್ಮ ಅಂದ್ರೆ ಏನು ಅಂತ ನಾನು ಹೇಳ್ತೇನೆ, ಕಾಂಗ್ರೆಸ್ನವ್ರು ಹೇಳ್ತೇವೆ. ಯಾರು ಬರ್ತೀರಿ? ಬನ್ನಿ, ಬರ್ತೀರಾ? ಹಿಂದೂ ಧರ್ಮ ಅಂದ್ರೆ ಏನು ಅಂತ ಮಾತಾಡ್ಲಿಕ್ಕೆ, ವೇದದ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ? ಉಪನಿಷತ್ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ? ಇವ್ರು ಯಾರು ಬರುವುದಿಲ್ಲ. ಯಾಕೆ ಗೊತ್ತುಂಟು? ಅದರೊಳಗೊಂದು ತಮಾಷೆ ಉಂಟು. ಆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಅದೆಲ್ಲ ಗೊತ್ತೇ ಇರುತ್ತೆ. ಇದು ನನ್ನ ಅನುಭವ. ನನಗೆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಹಿಂದೂ ಧರ್ಮ ಅಂದ್ರೆ ದೇವರಾಣಿ ಎಂಥದ್ದು ಗೊತ್ತಿರಲಿಲ್ಲ. ನಾನು ಭಾಷಣ ಮಾಡಿದ್ದೆ ಅವನಾಗ ಪುತ್ತೂರುಗಳ ಬೈದೆ, ನಮ್ಮ ಹಿಂದುತ್ವ ಅಂತ ಭಾಷಣ ಮಾಡಿದ್ದೆ. ದೇವರಾಣಿ ನನಗೆ ಗೊತ್ತಿರಲಿಲ್ಲ. ನನಗೆ ಗುರುಗಳ ಜ್ಞಾನೋದಯ ಮಾಡಿದ್ರು, ನಿನಗೆ ಹಿಂದೂ ಧರ್ಮ ಏನು ಗೊತ್ತಿಲ್ಲ ಮಾರಾಯ, ಸ್ವಲ್ಪ ಅಧ್ಯಯನ ಮಾಡುವಾಗ ನನಗೆ ಗೊತ್ತಾಯ್ತು. ಈಗ ನಾನು ಹೋಗುತ್ತಾ ಇರುವ ದಾರಿ ನಕಲಿ ಹಿಂದುತ್ವದ ಜೊತೆಗೆ
ನೈಜ ಹಿಂದುತ್ವವಾದಿಯಾದವ ಈ ರೀತಿ ಭಾಷಣ ಮಾಡೋದಿಲ್ಲ. ನಮ್ಮ ಹಿಂದೂ ಧರ್ಮವನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅಂದ್ರೆ, ಅದ್ಯಾರೋ ಪುನೀತ್ ಕೆರೆಹಾವು ಅಂತೆ, ಅದ್ಯಾರೋ ಚೈತ್ರ ಅಂತೆ, ಅದ್ಯಾರೋ ಸೂಲಿಬೆಲೆ ಅಂತೆ. ಇವರೆಲ್ಲರೂ ಹಿಂದುತ್ವದ ರಾಯಭಾರಿಗಳು. ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ. ನಾವು ಅವರ ಹಿಂದೆ ಹೋಗ್ಬೇಕಂತೆ. ಅಂದ್ರೆ ಹಿಂದೂ ಧರ್ಮವನ್ನ ಎಲ್ಲಿಯವರೆಗೆ ಇವರು, ನಾನು ಒಂದ್ ಹೇಳ್ತೇನೆ, ಬಿಜೆಪಿಯ ನವ ಹಿಂದುತ್ವದ ಚಳುವಳಿಯನ್ನ ಹೀಗೆ ಮುಂದುವರಿಲಿಕ್ಕೆ ಬಿಟ್ರೆ ಮೂಲ ಹಿಂದೂ ಧರ್ಮದ ವೇದಾಂತ, ಹಿಂದೂ ಧರ್ಮದ ಉಪನಿಷತ್, ಅದು ತೋರಿಸಿದ ಅದ್ಭುತ ವಿಚಾರಧಾರೆಗಳು ಎಲ್ಲವನ್ನು ಕೂಡ ಇವರು ನಾಶ ಮಾಡ್ತಾರೆ. ನೈಜ ಹಿಂದೂಗಳೇ ಎದ್ದೇಳಿ, ನಿಮಗೆ ಹಿಂದುತ್ವ ಮೂಲ, ಇವರ ನಕಲಿ ಹಿಂದುತ್ವವನ್ನೇ ಬಿಟ್ಟು ನೈಜ ಹಿಂದೂ ಧರ್ಮದ ಕಡೆಗೆ ನಾವೆಲ್ಲ ಹೋಗೋಣ. ದೇವಸ್ಥಾನದ ಅಭಿವೃದ್ಧಿ ಮಾಡುವ, ಒಂದು ಧಾರ್ಮಿಕ ಪ್ರವಾಸಿ ಕೇಂದ್ರ ಮಾಡುವುದು ತಪ್ಪ? ಇವರಿಗೆ ಪುತ್ತೂರು 17ನೇ ಶತಮಾನದಲ್ಲೇ ಇರಬೇಕು, 17ನೇ ಶತಮಾನದಲ್ಲೇ ಇರಬೇಕು, ಅಭಿವೃದ್ಧಿ ಆಗಬಾರದು. ಕೋಟು ರಸ್ತೆಗೆ ವಿರೋಧ, ಅಗಲೀಕರಣಕ್ಕೆ ಹೌದಾ? ನಾನು ಮಂಗಳೂರಿಂದ ಬರುವಾಗೆಲ್ಲ ತಿಳ್ಕೊಂಡೇ ಬಂದಿದ್ದೇನೆ. ಕಾರಿಡಾರ್ ರಸ್ತೆಗೆ ವಿರೋಧ ಹೌದಾ ಬಿಜೆಪಿಯವರು? ಹೌದು. ಇವರು ಎಲ್ಲ ಅಭಿವೃದ್ಧಿಗಳಿಗೂ ವಿರೋಧ ಇಲ್ಲಿ. ಯಾಕೆ ಹೇಳಿ? ಅಭಿವೃದ್ಧಿ ಆದ್ರೆ ಯುವಕರಿಗೆ ಕೆಲಸ ಸಿಗ್ತದೆ. ಯುವಕರಿಗೆ ಕೆಲಸ ಸಿಕ್ಕಿದ ತಕ್ಷಣ ಇವರು ಫೋನ್ ಮಾಡಿಕೊಳ್ಳೆ ಬರುವುದಿಲ್ಲ. ಹೆಂಗೆ ಬೇಲೆ ಉಂಟು ದನಿ ಬಂಜಿಗ ಹೊಡುತ್ತಾ, ಅಲ್ಲಿ ದನಿ ನರಿಪೇರು ಅಂತ ಹೇಳ್ತಾರೆ. ಬೇಲೆ ಇಲ್ಲದ ಶಾಲು ಪಾಡಿ ಪೋಯ್ ಮುಂದೆ ಒಣಸಗಂಡತ ಒಂಜಿ ಕುಲ್ಲರೆಗೆ ಕುಲ್ಲರೆಗತ್ತೆ ರಾತ್ರಿ ಅನ್ನಾಗ ಒಂಜಿ ಕುಲ್ಲರೆಗ. ಅದಕ್ಕೆ ಅಭಿವೃದ್ಧಿ ಬೇಡ ಇವರಿಗೆ. ಪುತ್ತೂರು ಅಂದೇ ಅಲ್ಲ, ಇಡೀ ದೇಶದ ಬಿಜೆಪಿಯ ರಾಜಕಾರಣಕ್ಕೆ ನೈಜ ಅಭಿವೃದ್ಧಿಯೂ ಬೇಡ, ನೈಜ ಹಿಂದುತ್ವವೂ ಬೇಡ. ಬರೀ ದ್ವೇಷ ಸಾಧನೆ. ಬಿಜೆಪಿಯ ಹಿಂದುತ್ವ ದ್ವೇಷ ಸಾಧನೆ ಮಾಡಿ ಡಿವೈಡ್ ಅಂಡ್ ರೂಲ್ ಮಾಡುವುದು, ಅವರ ಕೆಲಸ ಅವರು ಮಾಡಿಕೊಳ್ಳುವುದು. ಇದು ಅದರ ಪರಿಣಾಮವೇ ಇವತ್ತು ದೇವಸ್ಥಾನದ ಅಭಿವೃದ್ಧಿಗೆ ವಿರೋಧ ಅಂತಂದ್ರೆ ಎಲ್ಲಿಯವರಿಗೆ ಬಂದು ಇವರ ಹಿಂದುತ್ವ? ಬಿಜೆಪಿ ಪುತ್ತೂರಿನಲ್ಲಿ ನಾನು ಕೇಳಿದ್ದೇನೆ, ಅಬ್ಬಬ್ಬಬ್ಬಬ್ಬ ಏನು ಹಿಂದೂ ಧರ್ಮದ ಬಗ್ಗೆ ಭಾಷಣ, ಹಿಂದುತ್ವದ ಬಗ್ಗೆ ಭಾಷಣ, ಅಬ್ಬಬ್ಬಬ್ಬಬ್ಬ. ಎಲ್ಲಿ ಹೋದ್ರು ಎಲ್ರು? ಭಾಷಣಕ್ಕೆ ಮಾತ್ರವಾ? ನಿಮಗೆ ದೇವರ ಮೇಲೆ ನಂಬಿಕೆ ಇದೆಯಲ್ಲೋ ಗೊತ್ತಿಲ್ಲ, ನಮಗಿದೆ. ಒಂದೇ ನೆನ್ಪಿಟ್ಕೊಳ್ಳಿ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಸೌತಡ್ಕದ ಮಹಾಗಣಪತಿ ದೇವಸ್ಥಾನಕ್ಕೆ ಇರ್ಬೋದು, ಅದರ ಏನು ನೆಲಕ್ಕೆ ಕೈ ಹಾಕಿದ್ರೆ ನಿಮ್ಮ ರಾಜಕೀಯ ಪಕ್ಷ ಒಂದೇ ಅಲ್ಲ, ನಿಮ್ಮ ರಾಜಕೀಯ ಜೀವನವೇ ಮುಕ್ತಾಯ ಆಗ್ತದೆ. ಆ ದೇವರು ಬಿಡ್ಲಿಕ್ಕಿಲ್ಲ ನಿಮ್ಮನ್ನು. ನಂಬಿಕೆ ಉಂಟಲ್ಲ ಜನರಿಗೆ, ಆ ನಂಬಿಕೆಯ ಒಟ್ಟಿಗೆ ನಾವು ಹೋರಾಡೋಣ. ನಾವು ಅವರ ವಿರುದ್ಧ ನಮ್ದು ಬೇರೆ ಏನಿಲ್ಲ, ನಮ್ಮ ನಂಬಿಕೆ ನಮಗಿದೆ. ಲೆಟ್ ಅಸ್ ಫೇಸ್ ದ ಇಶ್ಯೂಸ್, ನೋಡುವ, ಹೋರಾಟ ಮಾಡುವ. ಇವತ್ತು ಇದನ್ನೇ ನನಗೆ ಇನ್ನೊಂದು ಬರುವಾಗ ಆಲೋಚನೆ ಬಂತು, ತಪ್ಪಿ ಎಲ್ಲಿಯಾದರೂ ತಪ್ಪಿ ಕಾಂಗ್ರೆಸ್ನ ಒಂದೊಂದು ಮನೆ ಒಳಗೆ ಇತ್ತಿದ್ದರೆ ಆ ಮನೆಯ ಖಾಲಿ ಮಾಡ್ಲಿಕ್ಕಿಲ್ಲ ಹೇಳಿ ಕಾಂಗ್ರೆಸ್ ಏನಾದ್ರು ಕುತ್ತಿದ್ರೆ ಎಂತೆಂತ ಹೋರಾಟ ಆಗ್ತಿತ್ತು. ಪುತ್ತೂರು 1 ವಾರ ಕರ್ಫ್ಯೂ. ಮೊದಲು ಕಾಂಗ್ರೆಸ್ಸಿಗೆ ಬೈತಿದ್ರು, ಗಲಾಟೆ ಆಗ್ತಿತ್ತು, ಲಾಠಿ ಚಾರ್ಜ್ ಆಗ್ತಿತ್ತು. ಆಮೇಲೆ ಎದುರು ಸಿಕ್ಕಿದೆ ಏನು ಗೊತ್ತಿಲ್ಲದೆ ಬ್ಯಾರಿಗೆ ಒಂದು ಬಿಸತ್ತಿಯೂ ಬೀಳ್ತಿತ್ತು. 15 ದಿವಸ ಮಂಗಳೂರು ಉಡುಪಿಗೂ ಆಗುತ್ತಿತ್ತು, ರಾಯಚೂರು ಗುಲ್ಬರ್ಗದಲ್ಲಿಯೂ ಪ್ರತಿಭಟನೆ ಆಗುತ್ತಿತ್ತು. ನಿಜ? ಮತ್ತೆ ಇವರ ನಾಟಕವನ್ನು ನಾವು ಹೇಳಬೇಕಿನ್ನು, ಇವರ ನಾಟಕವನ್ನು ಹೇಳಬೇಕು. ನಮ್ಮ ಜನ ಅರ್ಥ ಮಾಡಿಕೊಳ್ಳಲು, ನಮ್ಮ ಜನರಿಗೆ ಅರ್ಥ ಆಗಬೇಕು, ಯುವಕರಿಗೆ ಅರ್ಥ ಆಗಬೇಕು. ಧರ್ಮದ ಆರಾಧನೆ ಅಂತಂದ್ರೆ, ನಾನು ಇವತ್ತು ಮನೆಯಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ, ನಿಮ್ಮ ದೈವಕ್ಕೋ ದೇವರಿಗೋ ನೀವು ಪೂಜೆ ಮಾಡಿಯೇ ಬಂದವರು. ಯಾರು ಧರ್ಮವನ್ನೇ ಬಿಟ್ಟು ಬದುಕುವುದಿಲ್ಲ, ಅವರು ನಾಸ್ತಿಕರು. ಆ ನಾಸ್ತಿಕರಿಗೂ ಹಿಂದೂ ಧರ್ಮದಲ್ಲಿ ಗೌರವ ಉಂಟು. ಚಾರ್ವಾಕ ಮುನಿ ಅಂತಿದ್ದ, ಹಿಂದೂ ಧರ್ಮದ ಮಹಾಪಂಡಿತ, ದೇವರ ವಿರುದ್ಧ, ದೇವರಿಲ್ಲ ಅಂತ ಅವನ ಸಾಧನೆ. ಅವನ ಬಗ್ಗೆ, ಆ ಋಷಿಯ ಬಗ್ಗೆ ಶಂಕರಾಚಾರ್ಯರು ಕೂಡ ಭಾಷ್ಯ ಬರೀತಾರೆ, ವಿಮರ್ಶೆ ಬರೀತಾರೆ. ಗೌರವ ಎಲ್ಲರಿಗೂ ಇದೆ, ಎಲ್ಲರೂ ಆರಾಧನೆ ಮಾಡಿಕೊಂಡೇ ಬರುವುದು. ಆದರೆ ನಮ್ಮ ಆರಾಧನೆ ನಮ್ಮ ಅಂತರಾತ್ಮ ಮತ್ತು ಆ ಪರಮಾತ್ಮನ ನಡುವೆ, ಓಟಿನ ನಡುವೆ ಅಲ್ಲ, ಬ್ಯಾಲೆಟ್ ಪೇಪರ್ನ ನಡುವೆ ಅಲ್ಲ. ನಮ್ಮ ಭಕ್ತಿ ನಮ್ಮ ಆತ್ಮ ಮತ್ತು
ಪರಮಾತ್ಮನ ನಡುವೆ ನಾವೆಲ್ಲರೂ ಭಕ್ತಿಯಿಂದ ಓಟಿಗೆ ಬಂದಾಗ ಬ್ಯಾಲೆಟ್ ಪೇಪರ್ ತೂನಾಗ ನಮಗೆ ಭಕ್ತಿ ಬರ್ಪುನತ್ತೆ. ಇದು ಬಿಜೆಪಿಯ ಬ್ಯಾಲೆಟ್ ಪೇಪರ್ನ ನವ ಹಿಂದುತ್ವ. ಎರಡ ನೀವು ಮಾಡಿದ್ದು ಏನೋ ಕಾಂಗ್ರೆಸ್ನವರು ಗೂಂಡಾಗಿರಿ ಮಾಡಿದ್ರು. ಎಲ್ಲ ವಿಡಿಯೋ ನೋಡಿ ಬಂದೆ ನಾನು. ಎಷ್ಟು ಹೆಣ ಬೆಳೆಸಿದಿರಪ್ಪ ನೀವು ಅಮಾಯಕ ಯುವಕರದ್ದು. ಲೆಕ್ಕ ಉಂಟಾ ಯಾರಿಗಾದ್ರು? ಚುನಾವಣೆ ಬರುವ 1 ವರ್ಷದ ಮೊದಲು ಒಂದು ಬೀಳುತ್ತೆ ಅಮಾಯಕರದ್ದು. ಯಾಕೆ? ಯಾರಿಗೂ ಗೊತ್ತಿಲ್ಲ, ಸತ್ತವನಿಗೂ ಗೊತ್ತಿಲ್ಲ, ಹೊಡೆದವನಿಗೂ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಗಲಾಟೆ, ಸಣ್ಣ ಸಣ್ಣ ಇಸ್ಯುವನ್ನು ಹಿಂದೂ ಮುಸ್ಲಿಂ ಮಾಡಿ ಬಿಡುದು. ಇಷ್ಟೆಲ್ಲ ಮಾಡಿ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಬಿಡಿ ಹೇಳುವುದು ಗುಂಡಾಗಿರಿ ಆಗ್ತದಾ? ನಿಮಗೆ ನಾನು ಹೇಳುವುದಿಲ್ಲ ಅದನ್ನು, ನೀವು ಬಿಜೆಪಿಯವರು ಅರ್ಥ ಮಾಡಿಕೊಂಡು. ನಿಮಗೆ ಈಗಲೇ ಅದು ದೇವರು ತೋರಿಸ್ತಾ ಇದ್ದಾನೆ. ಅದು ಹೇಗೆ ಅಂತ ನಿಮಗೆ ಗೊತ್ತುಂಟು, ಪುತ್ತೂರಿನವರಿಗೆ ಅಲ್ವಾ? ಗೊತ್ತಿದೆ, ತೋರಿಸ್ತಾ ಇದ್ದಾನೆ. ಇನ್ನೂ ಹುಚ್ಚಾಟ ಗಟ್ಟಿದ್ರೆ ಇನ್ನು ಪೂರ್ಣ ತೋರಿಸ್ತಾನೆ. ಅದಕ್ಕೋಸ್ಕರ ನಾನು ಹೇಳುದಿಷ್ಟೇ, ಇವತ್ತು ಅಶೋಕ್ ಕುಮಾರ್ ರೈ ಅವರು ಏನಪ್ಪ ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನೋಡಿದೆ. ಅವರು ಮೊನ್ನೆ ಖುಷಿ ಆಯ್ತು ನನಗೆ, ತಹಶೀಲ್ದಾರ್ಗಳ ಆಫೀಸ್ನಲ್ಲಿ ಲಂಚ ಕೇಳಿದರೆ ಹುಷಾರ್ ಅಂತೇಳಿ. ಯಾರು ಅಕ್ರಮ ಸಕ್ರಮ ಬಡವರ ವಯಸ್ಸಾದವರ ಆಫೀಸಿಗೆ ಬರುವುದು, ಅವರ ಕೆಲಸವನ್ನು ನಿಂತು ಮಾಡಿಸಿಕೊಡುವುದು, ಇದು ಒಂದು ಶಾಸಕನ ಕೆಲಸ. ಶಾಸಕ ಜನಪ್ರತಿನಿಧಿಗಳ ಕೆಲಸ ನಿಜವಾಗಿಯೂ ಅದು ಅವರು ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ತಾ ಇರುವಾಗ ಅವರಿಗೆ ದೇವಸ್ಥಾನಕ್ಕೆ ದುಡ್ಡು ಬಂದಿದೆ, ಗೌರ್ಮೆಂಟಿನ ದುಡ್ಡು ಬರ್ತಾ ಉಂಟು, ಅದನ್ನು ಅಭಿವೃದ್ಧಿ ಮಾಡಬೇಕಲ್ಲ. ಒಂದು ಧಾರ್ಮಿಕ ಪ್ರವಾಸಿ ಕೇಂದ್ರ ಪುತ್ತೂರಲ್ಲಿ ಅದರ ತಪ್ಪೇನಿದೆ? ಅದರಿಂದ ಅಭಿವೃದ್ಧಿ ಆಗ್ತದೆ, ಪುತ್ತೂರಿನ ಯುವಕರಿಗೆ ಒಂದಿಷ್ಟು ಕೆಲಸ ಸಿಗ್ತದೆ, ಆರ್ಥಿಕ ಸಂಚಲನ ಮೂಡ್ತದೆ, ಲಾಭ ಇದೆ ಅಂತೇಳಿ ಅವರು ಅಶೋಕ್ ಕುಮಾರ್ ರೈ ಅವರು ಅದರ ಹಿಂದೆ ಹೋದ್ರು. ಪಾಪ ಅವರ ಕಿಸೆಯಿಂದವ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ ಅಲ್ವಾ? ಮತ್ತೆ ಇನ್ನೇನು ಮಾಡ್ತಾರೆ? ಇವತ್ತು ಅಲ್ಲಿ ಆ ಜಾಗವನ್ನು ನಾವು ಬಿಟ್ಟುಕೊಡೋದಿಲ್ಲ ಅಂತೇಳಿ ನೀವು ಕೂತ್ಕೊಳ್ಳೋದಾದ್ರೆ, ಅದಕ್ಕೋಸ್ಕರ ನಾವು ಈ ಒಂದು ಘಟನೆ, ನಾವು ಕಾಂಗ್ರೆಸ್ನವರು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ನಾವು ಒಂದೊಂದು ಘಟನೆ ಆದಾಗ ಎಚ್ಚರ ಪಡ್ತೇವೆ ಅಲ್ಲ. ಬಿಜೆಪಿಯ ಒಟ್ಟು ಹಿಂದುತ್ವ ಮತ್ತು ನೈಜ ಹಿಂದುತ್ವ ಅವರ ಆಟಗಳನ್ನು ನಿರಂತರವಾಗಿ ವಿರೋಧಿಸಿ. ನೀವು ಬರೀ ಒಂದು ಘಟನೆ ಆದ ಕೂಡಲೇ ಮಾತಾಡಿ ಪ್ರಯೋಜನ ಇಲ್ಲ. ನಾವು ಬೇಜಾರು ಮಾಡಬೇಡಿ. ನಿರಂತರವಾಗಿ ಪ್ರತಿಯೊಂದು ಇಶ್ಯೂ ಬಂದಾಗ ಜನರೆದುರಿಗೆ ನಾವು ತಿಳಿಸಿ ಹೇಳಬೇಕು. ಜನರಿಗೆ ಅವರ ಸಿದ್ಧಾಂತವನ್ನು ನಾವು ಬಿಡಿಸಿ ಹೇಳಬೇಕು. ಒಂದು ಘಟನೆ ಆದಾಗ ವಿರೋಧ ಮಾಡಿ ನಾವು ಕೂತ್ಕೊಳ್ಳೋದಲ್ಲ. ಕಾಂಗ್ರೆಸ್ನವರು ಯಾವತ್ತೂ ಜಾಗೃತರಾಗಿರಬೇಕು. ಒಟ್ಟು ಚಳುವಳಿ ಹೇಳುವುದು ನಮಗೆ ಅರ್ಥ ಆಗಬೇಕು. ಅವರ ಏನು ಎಂಥದ್ದು ಇವ್ರದ್ದು ಮಂಡೆ ಅಂತ ನಮಗೆ ಅರ್ಥ ಆಗಿದೆ, ಯಾಕಂದ್ರೆ ಅಲ್ಲಿಂದ ಬಂದದಲ್ಲ. ನಾವು ಹೇಳ್ತೇವೆ, ಸ್ವಲ್ಪ ಕೇಳಿ. ಹಾಗೆ ಅದನ್ನ ನಾವು ಅರ್ಥ ಮಾಡಿಕೊಂಡು ಒಟ್ಟು ಚಳುವಳಿಯನ್ನು ನಾವು ವಿರೋಧಿಸಬೇಕು, ಒಟ್ಟು ಚಳುವಳಿಯನ್ನು. ಆಗ ಇದು ಜನರಿಗೂ ಅರ್ಥ ಆಗ್ತಾ ಹೋಗ್ತದೆ. ನಾವೊಂದು ಚಳುವಳಿ ಪ್ರಾರಂಭ ಮಾಡಿದ್ದು 20 ವರ್ಷದ ಮೊದಲು. ಈ ಕೋಮು ಗಲಭೆಗಳಲ್ಲಿ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಸಾಯುವುದು ಬಡವರ ಮನೆಯ ಮಕ್ಕಳು ಮಾತ್ರ ಅಂತೇಳಿ 20 ವರ್ಷದ ಹಿಂದೆ ಶುರು ಮಾಡಿದ್ದು ನಾನು. ಅದು ಈಗ ಜನರಿಗೆ ಅರ್ಥ ಆಗಿದೆ. ಚುನಾವಣೆ ಬರುವಾಗೆಲ್ಲ ಅದನ್ನೇ ಹೇಳಿ ಸ್ವಲ್ಪ ಅದು ಕಡಿಮೆ ಆಗ್ತಾ ಬಂತು. ಹಾಗಾಗಿ ಇದನ್ನ ಚಳುವಳಿಯನ್ನ, ಇದು ಒಂದು ಕಾರಣ. ಪುತ್ತೂರಿನ ಕಾಂಗ್ರೆಸ್ಸಿಗೆ ಮಹಾಲಿಂಗೇಶ್ವರ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ, ನೆನ್ಪಿಟ್ಕೊಳ್ಳಿ. ಕೇವಲ ದೇವಸ್ಥಾನದ ಜಾಗ ಮಾತ್ರ ಅಲ್ಲ, ಬಿಜೆಪಿಯ ಮತ್ತು ಸಂಘ ಪರಿವಾರದ ಪೊಳ್ಳು ಹಿಂದುತ್ವದ ವಿರುದ್ಧ ನೀವು ಚಳುವಳಿಯನ್ನು ಗಟ್ಟಿಯಾಗಿ ಕಟ್ಟಬೇಕು. ಆ ಚಳುವಳಿಯನ್ನು ಗಟ್ಟಿಯಾಗಿ ಕಟ್ಟಿದಾಗ ಮಾತ್ರ ಇವರಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಆಗ್ತದೆ. ಇವರು ಹಿಂದಕ್ಕೆ ಸರಿತಾರೆ. ಇಲ್ಲದ್ರೆ ಇಲೆಕ್ಷನ್ ಬಂದಾಗ ದಾಂಡಲ್ಲ ಲಕ್ಕವೇರಣ್ಣ ಮಂಜೆ ಲಕ್ಕವೇರ ಆಕಲ ತೂತ ಪೆಟ್ಟಿಗೆನೇ ಬೇತೇವು ಐಕ್ ತೂಬರ್ ಪುಚ್ಚಿ ಐಕೆ ಅವು ಕೊರ್ಪುನೆಲ್ಲ ಗೊತ್ತಾಪುಚ್ಚಿ ಪಕ್ಕ ನಮಕ್ ಬೆಚ್ಚ ಮುಟ್ಟುನಗನೇ ಗೊತ್ತಾಪುಂಡು ತೂ ಕೊರ್ತೀರು ಮುಗ್ಲು ಬಂದು ಅವು ಉಂಡವು ಆಯ್ತು ಪೂರ ಕಿಸೆಟ್ಲ ಉಂಡು ಒಂಜಿ ತೂತ ಪೆಟ್ಟಿಗೆ ಅವು ಗೊತ್ತಾಂಡೆ ಅಂಚ ನಮಲ ಒಂದು ತೂ ಓಲಾಂಡಲ್ಲ ಕೊರುವೆರ ಇಂಚ ನಾಡೊಂದೇ ಉಪ್ಪೋಡು ನಿಕ್ಲು ಇಜ್ಜೆಂಡ ಆಪುಚ್ಚಿ ಅಂಚು ಪೋನಾಗ ಬಂದಾಗ ಪೂರ ತೂಂದೇ ಉಪ್ಪೋಡು ಒಂದು ಮುಂದೆ ಇಡೆಗೆ ಮುಗಿಪುಚ್ಚಿ. ನಿನ್ನೆ ಒಂದು ಒಳ್ಳೆ ಮೆಸೇಜ್ ನೋಡಿದೆ ನಾನು, ಒಬ್ಬ ಮುಸ್ಲಿಂ ಬರೆದಿದ್ದಾನೆ, ಹೀಗೀಗೆ ಆಗ್ತಾ ಉಂಟು ಪುತ್ತೂರಿನಲ್ಲಿ, ದಯವಿಟ್ಟು ಮುಸ್ಲಿಂ ಬಾಂಧವರು ಯಾರು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಡಿ, ನಾನು ನಮಕ ಬಿಸತಿ ಪಾಡ್ನ ಹೊಡ್ಚಿ ಅವು ಅಕ್ಲಕ್ಲೇ ತೂವ ನೋಡು ದಯಮಲ್ತದು ಪಾತ್ರೆ ಹೊಡ್ಚಿ ಅಂತ ಒಳ್ಳೆ ಸಂದೇಶ ಅದು. ಯಾಕೆಂದ್ರೆ ಇದು ಎಲ್ಲಿಗೋ ಕೊಂಡೋಗಿ ಮುಟ್ಟಿಸ್ತಾರೆ. ಇಲ್ಲಿ ಯಾರಾದ್ರೂ ಒಬ್ಬ ಮುಸ್ಲಿಂ ಹುಡುಗ ಬಂದು ಇಲ್ಲಿ ನಮ್ಮೊಟ್ಟಿಗೆ ಜೈಕಾರ ಹಾಕಿದ್ರು ಸಾಕು, ಅದನ್ನೇ ವಿಡಿಯೋ ಮಾಡ್ತಾರೆ.
ಅಂದರೆ ಪ್ರತಿಯೊಂದು ಕ್ರಿಯೆಯನ್ನು ಅದನ್ನು ಗೊಂದಲಕಾರಿಯಾಗಿ ಮಾಡಿ ಅದರಿಂದ ಸಮಸ್ಯೆಗಳು ಉದ್ವಿಗ್ನ ಪರಿಸ್ಥಿತಿಗೆ ಕೊಂಡೋಗಿ ಮುಟ್ಟಿಸುವುದೇ ಬಿಜೆಪಿಯ ತಂತ್ರಗಾರಿಕೆ. ಉದ್ವಿಗ್ನತೆ ಆಗಬೇಕು, ಶಾಂತವಾಗಿ ಇರಬಾರ್ದು. ಶಾಂತವಾಗಿ ಇದ್ರೆ ಅದೇ ಹೇಳಿದಲ್ಲ, ಇದೆಲ್ಲ ಸಮಸ್ಯೆ ಏನು ಅಂತಂದ್ರೆ ಹಿಂದುತ್ವ, ನವ ಹಿಂದುತ್ವ ಹೇಳುದು ಬಿಜೆಪಿಯವರ ನವ ಹಿಂದುತ್ವ. ಅವರಿಗೆ ಒಂದು ಉದ್ಯಮ, ಅವರಿಗೆ ಉದ್ಯೋಗ. ಅದನ್ನು ಬಿಟ್ಟ ದಿವಸ ಅವರಿಗೆ ರಾಜಕಾರಣದಲ್ಲಿ ಕೂಡ ಅಯ್ಯೋ ಮುಂದೇನು ಹೇಳುವಂತ ಪ್ರಶ್ನೆ ಬರ್ತದೆ. ಇದು ಬರ್ತದೆ. ಎಂತ ಮಾಡುದು ಅವರು? ಎಂತ ಪ್ರಶ್ನೆ ಮಾಡುದು? ಅಶೋಕ್ ಕುಮಾರ್ ರೈ ಅವರು ಬಂದು ನಿಂತು ಹೇಳ್ತಾರೆ, ಯಾನು 2,000 ಜನಗಳಿಗೆ ಹಕ್ಕು ಪತ್ರ ಮಲ್ತೆ, ಯಾನ್ ಈತು ರೋಡ್ ಮಲ್ತೆ, ಯಾನ್ ಈತು ತೋಡು ಮಲ್ತೆ, ಯಾನ್ ಅವಳು ಬಸ್ ಮಲ್ತೆ, ಇದನ್ನು ಹೇಳ್ತಾವೆ. ಇವ್ರು ಎಂತ ಹೇಳೋದು? ಇವರ ಬಂಡವಾಳವೇ ಅದು. ಇದು ನಮಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ಈ ಹೋರಾಟ ಖಂಡಿತವಾಗಿಯೂ ನಮಗೆ ಜಯ ಸಿಗ್ತದೆ. ಯಾಕಂದ್ರೆ ಅದು ದೇವರ ಶಕ್ತಿ, ನಾವು ಮಾಡ್ಲಿಕ್ಕೆ ಏನಿಲ್ಲ, ಅದು ದೇವರು ಮಾಡಿಕೊಳ್ತಾನೆ, ಅದು ಆಗ್ತದೆ. ಮತ್ತು ಅಶೋಕ್ ಕುಮಾರ್ ರೈ ಅವರ ನೇತೃತ್ವದ ಶಾಸಕರ ನೇತೃತ್ವದಲ್ಲಿ ಅದು ಅದ್ಭುತ ಒಂದು ಧಾರ್ಮಿಕ ಕೇಂದ್ರವಾಗಿ, ಪ್ರವಾಸಿ ಕೇಂದ್ರವಾಗಿ ಬರ್ತದೆ. ಮತ್ತು ಇಂಥ ವಿಷಯಗಳನ್ನ ಪುತ್ತೂರಿನವರಿಗೆ ಹೇಳುವುದು, ಕಾಂಗ್ರೆಸ್ನವರಿಗೆ, ದಯವಿಟ್ಟು ಮಂಗಳೂರಿನಲ್ಲಿ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಅಣ್ಣ ಇಂಥ ವಿಷಯಗಳನ್ನು. ಯಾಕೆಂದ್ರೆ ನಮ್ಮ ಮಾಧ್ಯಮದಲ್ಲಿ ಪಾಪ ಏನು ಸಾಮಾಜಿಕ ಜಾಲತಾಣ ಮತ್ತು ಕೆಲವು ಲೋಕಲ್ ಮಾಧ್ಯಮಗಳು ಬಿಟ್ಟರೆ ದೊಡ್ಡ ಮಾಧ್ಯಮದವರಿಗೆಲ್ಲ ಕೆಲವು ವಿಷಯ ಸಿಕ್ಕುವುದಿಲ್ಲ. ಇಂಥದ್ದನ್ನು ನೀವು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಅದನ್ನು ಕೊಂಡೋಗಬೇಕು. ಕೆಲವು ಬಿಡಿ, ಕೆಲವು ಮಾಧ್ಯಮಗಳು ಗೋಧಿ ಮೀಡಿಯಾ ಉಂಟು, ಆ ದೊಡ್ಡ ದೊಡ್ಡ ಚಾನೆಲ್ಗಳು, ಅವರೆಲ್ಲ ಬರುವುದಿಲ್ಲ, ನಮ್ಗೆ ಅವರ ಅಗತ್ಯವೂ ಇಲ್ಲ, ಅದನ್ನು ನಾವು ಬಿಟ್ಟುಬಿಟ್ಟಿದ್ದೇವೆ. ಹಾಗಾಗಿ ಈ ಮಾಧ್ಯಮಗಳಿಗೆ ಅವರದ್ದು ಬೆಂಬಲ ಬೇಕು ಅಂತಾದರೆ ಇದನ್ನು ನೀವು ಮಂಗಳೂರು ಕೇಂದ್ರೀಕೃತವಾಗಿ ಸ್ವಲ್ಪ ಮಾತಾಡಬೇಕಾಗ್ತದೆ. ಆಗ ಇಡೀ ಜಿಲ್ಲೆಗೆ ಅದು ಗೊತ್ತಾಗ್ತದೆ, ರಾಜ್ಯಕ್ಕೂ ಹೋಗ್ತದೆ. ಅದನ್ನು ನೀವು ಮಾಡಬೇಕು ಅಂತ ಹೇಳಿಕೊಂಡು, ಈಗಾಗಲೇ ಜಾಗ ಖಾಲಿ ಆಗಿದೆ ಅಲ್ಲ, ಕಾರ್ಕಳದ ಪರಶುರಾಮನ ಕಥೆಯಲ್ಲ ಇನ್ನೆಂತ ಹೇಳುದು, ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡಾಗಿದೆ. ನಾನು ಅದರ ಬಗ್ಗೆ ನಾವು ಬರೆದಿದ್ದು ದೇವರು 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 ಧರ್ಮ, ಕಂಚಿನ ಪ್ರತಿಮೆ ಅಂತ ಹೇಳಿ ಫೈಬರ್ ಪ್ರತಿಮೆ ಮಾಡ್ತಾರೆ ಅಂತಂದ್ರೆ ಇವರಿಗೆ ದೇವಸ್ಥಾನ ಎಲ್ಲಿಯಾದ್ರೂ ಮಾಡ್ಲಿಕ್ಕೆ ಕೊಟ್ರೆ ಇವರು ಬ್ರಹ್ಮ ಕಲಶ ಮಾಡಿದ್ದೆಲ್ಲ ಸ್ವಲ್ಪ ಡೌಟು ನನಗೆ. ಸ್ವಲ್ಪ ಒಳಗೆ ಹೋಗಿ ಆ ಮೂರ್ತಿಯನ್ನು ನೋಡ್ಬೇಕು, ಅದು ಯಾವುದ್ರದ್ದು ಮೂರ್ತಿ, ಅದಕ್ಕೆ ಬಿಲ್ ಎಷ್ಟಾಗಿದೆ, ನನಗೆ ಅದೊಂದು ಸಣ್ಣ ಸಂಶಯ ಉಂಟು. ಇವರ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರು ಇವರೇ ಆಗಿದ್ದಿದ್ರೆ ಆ ದೇವಸ್ಥಾನಗಳ ಪುರೋಹಿತರ ಹತ್ರ ಕೇಳಿ ಒಂಚೂರು ಮುಟ್ಟುದು ತೂಲೆ ಗಟ್ಟಿ ಮುಟ್ಟುದು ಇಂಚ ಓಲಾಂಡಲ್ಲ ಲೋಕಲ್ಲ ಕಾರ್ಕಲ್ಲದ ಕಲ್ಲಿದ ಮಂಜಿ ಮಲ್ತದು ಒಳ ಅರ್ಜೆಂಟ್ಗೂ ಕೊರಲೆ ಯಾಕೆ ಹೇಳ್ತೇನೆ ನಾನು. ಇದಕ್ಕೊಂದು ನೀವು ನೆನಪು ಮಾಡಿದ್ದು ಒಳ್ಳೆ. ನೀವು ದಯವಿಟ್ಟು ಮಹೇಂದ್ರ ಕುಮಾರ್ ಅವರ ಆತ್ಮಕಥೆ ನೀವು ಓದುವುದಿಲ್ಲ, ಅದನ್ನು ನಾನು ಹೇಳಿಬಿಡ್ತೇನೆ. ನೀವು ಕಾಂಗ್ರೆಸ್ನವರು ಸ್ವಲ್ಪ ಓದಬೇಕು, ಆತ್ಮಕಥೆಯನ್ನ ಪುಸ್ತಕವನ್ನು ಓದಿ. ಅದರಲ್ಲಿ ನೀವು ಕಾರ್ಕಳದ ಕೇಳಿದಿರಲ್ಲ, ಅವರು ಬರೀತಾರೆ, ದತ್ತಪೀಠದ ಪಾದುಕೆಗಳು ಮತ್ತು ಅಲ್ಲಿಯ ಬಾಬಾ ಬುಡನ್ಗಿರಿಯ ನಡುವೆ ಹೋರಾಟ. ಹೌದಾ? ಗೊತ್ತುಂಟಾ? ಹಾ, ಅದು ದತ್ತ ಪಾದುಕೆ ಅಲ್ಲಿ ಇರಲಿಲ್ಲ. ಇವರು ರಾತ್ರೋರಾತ್ರಿ ಒಬ್ಬ ಮರದ ಆಚಾರ್ಯ ಹತ್ರ ಪಾದುಕೆಯನ್ನು ಮಾಡಿಸ್ತಾರೆ. ಮಾಡಿಸಿದ ಮೇಲೆ ಅದಕ್ಕೆ ಬೆಳ್ಳಿ ತಗಡನ್ನು ಹೊಡಿತಾರೆ. ಆಮೇಲೆ ಅವ ದುಡ್ಡು ಕೇಳಲಿಕ್ಕೆ ಬಂದದಕ್ಕೆ ಅವನಿಗೆ ಪೆಟ್ಟು ಕೊಟ್ಟು ಓಡಿಸ್ತಾರೆ. ಯಾರು ಬರ್ತದೆ ಇದು? ಮಹೇಂದ್ರ ಕುಮಾರ್ ಯಾರು ಹೇಳಿಯಪ್ಪ? ಬಜರಂಗದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾಗ ಅವರು ಮರಣದ ಪೂರ್ವದಲ್ಲಿ ಬರೆದಿಟ್ಟದ್ದು. ಮನುಷ್ಯ ಸಾವಿಗೆ ಮೊದಲು ಸತ್ಯವನ್ನ ಹೇಳ್ತಾನಂತೆ, ಹೌದಾ? ಅವರು ಬರೆದಿಟ್ಟ ಪುಸ್ತಕ ನನ್ನ ಹತ್ರ ಉಂಟು, ಬನ್ನಿ. ನಾನು ಆತ್ಮಕಥೆ ಬರೆದಿದ್ದೇನೆ, ಓದಿ. ಸುಮಾರು ಕತೆ ಉಂಟು ಅದರಲ್ಲಿ. ಅದರದ್ದೆಲ್ಲ ಓದ್ಬೇಕು, ಸ್ವಲ್ಪ ನೀವು ಇತಿಹಾಸ ತಿಳ್ಕೊಳ್ಬೇಕು. ಚುನಾವಣೆಯಾಗಿ ಎದುರಿಸಲಿಕ್ಕೆ ಆಗುದಿಲ್ಲ. ಚುನಾವಣೆಯನ್ನ ಸೈದ್ಧಾಂತಿಕವಾಗಿ ವಿರೋಧಿಸಬೇಕು. ಕಾಂಗ್ರೆಸ್ ಗೆದ್ದರೂ ಕೂಡ ಅವರ ಸಿದ್ಧಾಂತ ಗೆಲ್ಲಬಾರದು. ಅವರು ಸೋತರೂ ಕೂಡ ಅವರ ಸಿದ್ಧಾಂತ ಗೆಲ್ತದೆ, ಅದು ಅಪಾಯ. ಕರಾವಳಿಯಲ್ಲಿ ಅದು ಆಗಬೇಕು. ಸೈದ್ಧಾಂತಿಕವಾಗಿ ಅಧ್ಯಯನ, ಹೋರಾಟ, ಸೆಮಿನಾರ್ಗಳು, ಸಂವಾದಗಳು, ಚಳುವಳಿಗಳಾಗಬೇಕು. ಅದಕ್ಕೆ ಪುತ್ತೂರಿನ ರುದ್ರ ಈಶ್ವರ ನಿಮಗೆ ಸಂಕಲ್ಪ ಕೊಟ್ಟಿದ್ದಾನೆ. ಇಲ್ಲಿಂದನೇ ಹೇಮನಾಥ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅದು ಪ್ರಾರಂಭ ಆಗಲಿ. ಆ ಚಳುವಳಿ, ಹೋರಾಟಗಳು, ಅದರ ಬಗ್ಗೆ ಮಾತುಕತೆಗಳು ಆಗಲಿ ಅಂತ ಹೇಳಿಕೊಂಡು, ಇವರು ಕಾರ್ಕಳದಲ್ಲಿ ಮಾಡುವುದು ಅಷ್ಟೇ, ಇನ್ನೆಲ್ಲೆಲ್ಲಿ ಮಾಡಿದಾರೆ ನನಗೆ ಗೊತ್ತಿಲ್ಲ. ಇದು ಸತ್ಯವಾಗಿ ಗೊತ್ತಾಗಬೇಕು ಅಂದರೆ ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿ ಒಮ್ಮೆ ಕಾಂಗ್ರೆಸ್ ಕೈಗೆ ಬರಬೇಕು. ಅಲ್ಲಿಗೆ ನಿಮಗೆ ಗೊತ್ತಾಗ್ತದೆ
ಎಲ್ಲಿ ಮೂರ್ತಿ ಇದೆಯೋ, ಎಲ್ಲಿ ಬ್ರಹ್ಮಕಲಶ ಏನಾಗಿದೆಯೋ, ಯಾವ ಜಾಗ ಎಲ್ಲಿ ನುಂಗಿದಾರೋ, ಕಾಣಿಕೆ ಡಬ್ಬಿ ಉಂಟೋ ಇಲ್ಲೋ ಅದ್ಯಾವ ಗೊತ್ತಾಗೋದು? ಎಲ್ಲ ಕಡೆ ಕಾಂಗ್ರೆಸ್ನವರು ಒಳಗೆ ಹೋಗಿ ನೋಡಬೇಕು ಒಮ್ಮೆ. ಈಗ ಬಂದಿದೆ, ಈಗ ದೇವಸ್ಥಾನದ ಮಂಡಳಿ ನೇಮಕ ಆಗ್ತಾ ಉಂಟಲ್ಲ, ದಯವಿಟ್ಟು ನಿಮ್ಮವರೆಲ್ಲ ಇದ್ರೆ ಹೋಗಿ ನೋಡ್ಲಿಕ್ಕೆ ಹೇಳಿ. ಒಂತೆ ಪಟ್ಟಡಲ್ಲ ಪಂಡ್ರೆ ಮೂರ್ತಿ ಅಂಚ ಉಂಡು, ಬ್ರಹ್ಮಕಲಶ ಆದಿತ್ತುಂಡ, ದೇವಸ್ಥಾನದ ಕಾಣಿಕೆ ಉಂಡಿಗೆ ಬೀಗ ಉಂಡ, ಪೂರ ತೂವಡಿತ್ತು. ಯಾಕಂದ್ರೆ ನಕಲಿ ಹಿಂದುತ್ವದ ಆಡಳಿತ ಅದು, ನೈಜ ಹಿಂದುತ್ವ ಅಲ್ಲಿ ಇಲ್ಲ. ನೈಜ ಹಿಂದುತ್ವ ನಮ್ಮಲ್ಲಿದೆ. ಅದಕ್ಕೆ ಹೇಳಿದ್ದು, ಇವರು ಹಿಂದೂ ಧರ್ಮದ ಬಗ್ಗೆ ಮಾತನಾಡೋದಾದ್ರೆ ಬಿಜೆಪಿಯ ಪುತ್ತೂರಿನವ್ರು ಯಾರು ಬರ್ತಾರೆ ಅಂತ ಕೇಳಿ ನನ್ನ ಹತ್ರ. ಈಶ್ವರ ದೇವಸ್ಥಾನದ ಎದುರಿಗೆ ನಮ್ಮ ಸಂವಾದ ಕಾರ್ಯಕ್ರಮಕ್ಕೆ ನಾನು ತಯಾರಿದ್ದೇನೆ. ನೈಜ ಹಿಂದುತ್ವ ಯಾವುದು, ಇವರ ನಕಲಿ ಹಿಂದುತ್ವ ಯಾವುದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.